ಮುದ್ದೇಕಲ್ಲು ವಾಸ ದಾಸರದಾಸ ಸಾರಥಿ ನಾನಲ್ಲದೇವ ಏಳಬೇಕು ಮಕ್ಕಳಾಗಿದ್ದವ ಸಾರಥಿ ನಾವು ಮೋಟನ್ನ ಕಡೆಯನ್ನ ಸಡಗರ ದಿಂಪದ ಪದಗಳ ದೇಶಕ್ಕೆ ದಯನಾಗಿ ಈ ಕುಂದಿರ ಜನರಿಗೆ ಬಲರಾಜನಾಗಿ ಸಾರಥಿ ಹೋಗರಿ ಬಡಲ ಎಂದ ಮಟ್ಟಿಗೆ ಬಸಿಡಿಲಿನ ಸಿಂಹ ಗರ್ಜನ ಪರೀಕ್ಷೆ ಸಾರಥಿ ಹೋಗರಿ ಈ ಪುಟನಿಗೆ ವೀರರು ಎಲ್ಲ ಬಡದ ಗದನ ನಟಿಗೆ ಎಲ್ಲ ಭಯಕ್ಕೆ ಕಪ್ಪ ಅಂತ ಗೊತ್ತಿಸಿದವರು ಸಾರಥಿ ಹೋಗರಿ ತಪ್ಪಿದ ಪದ ಮೋಟರ ಕಾಲ್ ಬಿಡಿದು ಸದಪಡೆದು ಜಡನಾಪು ಸುತ್ತ ನಟಗಿಸಿ ಸಂಭ್ರಮದಿಂದ ಕಳಿಸಿದನ ಸಾರಥಿ ಚನ್ನಪ್ಪರ ಚಣ್ಣ ಎಂಡಿ ಮಂಡಲ ದೀಪರಾಯರ ಗಂಡ ಕೀರ್ತಂಡ ವೈರಿಗಳ ಮಿಡಿಲಂತೆ ಧರಿಸಿದ ಮುತ್ತಿನಾರ ಮರಿವದು ನೋಡು ಸಾರಥಿ ಎಂತ ಅತ್ಯಾತಿ ಭೀಕರ ನಿಪಕುಲ ಭಯಂಕರ ಸಕಲ ಐಶ್ವರ್ಯದಿಂದ ಪರಿಶೋಭಿಸುವ ಕಮಲಾದ ದಿಗಂಬರ ರಾಜಧಾನಿಗೆ ಕಮಲನ ಚಕ್ರವರ್ತಿ ವೈದ್ಯನ ಸಂಪೂರ್ಣ ಕಮಲ ಮಹಾರಾಜನನ್ನು ತಿಳಿಯದ ಸಾರಥಿ ಎಲ್ಲ ರಾಜ್ಯದ ಪ್ರಜೆಗಳು ಸುಖಾಚಾರವನ್ನು ಕೇಳುವಗೋಸ್ಕರ ಬರಡ ಮಾತು ಗಂಡಿಯ ಸಾರಥಿ ಪ್ರಾಣಕಾಂತ ಐಶ್ವರ್ಯ ಮತ್ತು ಲೋಕಕ್ಕೆ ಪ್ರಾಣಕಾಂತೆ ಅದೇ ಕಾಂತೆ ನಿನ್ನ ಅರಮನೆಯನ್ನು ಬಿಟ್ಟು ಈ ಸಭೆಗೆ ಬಂದಿರುವ ಕಾರಣವೇನು ರಾಣಿ ಸುಂದರ ಅದೇ ಕಾಂತಿ ಸುಂದರನ ಅರಮನೆಯನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿಯಾ ಹೇಳಿ ಕೇಳು ಪತಿಯೇ ಕಾಂತೆ ನಂದಿನಿಯಾದ ರತಿದೇವಿಯೊಂದಿಗೆ 12 ವರ್ಷಗಳು ಮೀಳ್ತಾ ಬಂದವು. ಮಗಳ ಲಗ್ನವನ್ನು ಮಾಡಲಿಲ್ಲ. ಆದ ಕಾರಣ ಮಗಳ ಲಗ್ನವನ್ನು ಮಾಡ ಕಾಂತ ಭಗವಂತ
ನಿನಗೆ ಮಾತರದವರ ನನ್ನ ಕಡೆಯ ಮಾಸೆಯ ಮಿದ್ದೆ ಇರುತ್ತಂದ ನಾನು ಸುಮ್ಮನಿದ್ದೆ. ಅಹೇ ರಮಣೆ, ರಮಣ, ನೀನ ಈಗ ಆಟಿದ್ದ ಮೇಲೆ ನಿನಗೆ ಯಾತಕ್ಕೆ ಇದರ ದೋಷ? ನಿನ್ನ ಪಕ್ಷವನ್ನೆತ್ತದೇ ಇರಬಹುದು ಹೇಳು. ಅದರಂತೆ ನಡೆಸಿ ಬಡವನು ಮದುವೆ ಮುಗಿ ಈ ಅನ್ನ ಪ್ರಾಣಿಸಿಗೆ ಎಣ್ಣೆಯ ತಾವಾರಿನ ನಮ್ಮನ ಸೋದೆಯ ಸೋದಿರುವೆಯುನ ಎಣ್ಣೆಯ ತಾವಾರಿನ ನಮ್ಮನ ಸೋದೆಯ ಮರಸಿರುವೆಯುನ ತಾಯಿವಾರೆಯ ಎತ್ತದಿರೋದಿನ ನೀಚನ ಸೋದೆಯ ಎತ್ತದಿರೋದಿನ ನೀಚನ ಸೋದೆಯ ಬೇರೆಯವರಿಗೆ ಕೊಡುವಿರವನು ಬೇರೆಯವರಿಗೆ ಕವಿಯೇ ಅಹೇ ಕಾಂತ, ಅಹೇ ಕಾಂತೆ. ಎಲ್ಲ ತಮ್ಮನ ಆಸೆಯನ್ನು ಎಂದೋ ಬರ್ತಿರೋನು. ನನ್ನ ತಮ್ಮನ ನೀಚನ ಸುದ್ದಿಯನ್ನು ಎಂದಿಗೂ ಎತ್ತುವುದಿಲ್ಲ. ನಿನಗೇನಾದ್ರೂ ಒಂದು ತವರ ಮನೆಗೆ ಕೊಡ್ಬೇಕಂಬ ಆಸೆ ಇದ್ರೆ ನೀನೇ ಕೊಡ್ಬೋದು. ಕಾಂತ ಗುಣವಂತ. ಅಟೋ ರಮೇಶ್ ಇವರು ರಾಜರ ಪಾತ್ರ ಮಾಡಿದಂತವರಿಗೆ 300 ರೂಪಾಯಿ ಮಾಡಿರ್ತಾರೆ. ಆಹೇ ಆಹೇ ಸುಂದರ ಮಗವಲಾದ ಕಮಲ ಗಾಂಧಿ, ನಿನ್ನ ಇಷ್ಟದಂತ ತಕ್ಷಣದ ಚಪ್ಪಣ್ಣ ಹರಿದೇಶ ರಾಜಪುತ್ರ ಚಿತ್ರಪಟಗಳನ್ನು ತಪ್ಪದೆ ನಿನ್ನ ವಶಕದಲ್ಲಿ ಕೊಡುವನು. ಅದೇ ಕಾಂತೆ, ಕಾಂತ, ಆ ಚಿತ್ರಪಟಗಳಲ್ಲಿ ಸರಿಯಾದ ಪಟವನ್ನು ಆರತಿ ದೇವಿಗೆ ತೋರಿಸು. ಅದೇ ಕಾಂತೆ, ಕಾಂತ, ಆ ಮಗಳು ಮೆಚ್ಚಿದ ಅರಸನಿಗೆ ಸರಸದಿಂದ ಧ್ಯಾನಗ್ರಾಮವನ್ನು ಮಾಡಿ ಕೊಡುವನು. ಅಯ್ಯ ರಮಣೆ, ರಮಣ, ಮೊದಲ ಮಗಳನ್ನು ತರಿಸಿಕೊಳ್ಳಬಲ್ಲ ನೀನು ನಿನ್ನಂತಾಪುರಕ್ಕೆ ತರದ ಕಾಂತಿ ಬಿಡು ನಿನ್ನ ಮನೆಗೆ ಸಿದ್ಧ. ಸರ್ವ ದೇಶಕ್ಕೆ ಬದಲ ಮನೆಗೆ ನನ್ನ ತಾರವನ ನಮಗನುಗೆ. ಸರ್ವ ದೇಶಕ್ಕೆ ಬದಲ ಮನೆಗೆ ನನ್ನ ತಾರವನ ರತಿ ಬಾಮ. ಅಹೇ ಕಾಂತ, ಆಹೇ ಕಾಂತಿ, ಚಿತ್ರಪಟವನ್ನು ಧರಿಸಿ ರತಿದೇವಿಗೆ ಯಾವುದು ವರ ಇಷ್ಟ ಆಗೋದು ಅವರಿಗೆ ಕೊಟ್ಟು ಲಗ್ನವನ್ನು ಮಾಡು. ಅವಳ ಚಿಂತೆಯನ್ನು ಬಿಟ್ಟು ಕಾಂತ ಗುಣವಂತ. ಆಹೇ ಪಟ್ಟ ಧರಿಸಿಯಾದ ಕಮಲ ಗಾಂಧಿ, ಕಾಂತ, ನೀನಾಟವ ನುಡಿಗಳನ್ನು ಕೇಳಿ ಈ ಅನ್ನ ಮನಕ್ಕೆ ಹಸರ ಬಂದು ಹೋಯಿತು. ಹೌದೇ ಕಾಂತ? ಆಹೇ ಕಾಂತಿ, ಕಾಂತ, ಅದು ಯಾತಕ್ಕಂದರೆ ಅದೇ ಆತಕ್ಕೆ ಚಿಕ್ಕಂದರೆ ಇದ್ದಾಗಲೇ ಮಗಳ ಲಗ್ನವನ್ನು ಮಾಡಬೇಕೆಂದು ಈ ಅನ್ನ ಮನಸ್ಸಿನಲ್ಲೇ ಇರುವುದು. ಅಹೇ ಕಾಂತಿ, ಅದರಂತೆ ಅದು ನಿನ್ನ ಬಾಯಿಂದಲೇ ಬಂತು. ಅದೇ ರಮಣೆ, ನಮಗೆ ದೈವಬಲ ಇದ್ದಾಗಲೇ ಮಗಳ ಲಗ್ನವನ್ನು ಮಾಡಬೇಕು. ಮಗಳ ಲಗ್ನವನ್ನು ಮಾಡಿ ಸಂಭ್ರಮದಿಂದ ಕಣ್ಣ ತುಂಬ ಪ್ರೀತಿಯನ್ನು ನೋಡಬೇಕು. ಹೌದೇ ಅದೇ ಕಾಂತಿ, ಕಾಂತ? ಮೊದಲ ಮಗಳನ್ನು ಧರಿಸಿಕೊಳ್ಳುವನ ನೀನು ನಿನ್ನಂತ ಪುರಕ್ಕೆ ತರೋ ಗಾಂಧಿ ಬಿಡು ನಿನ್ನ ಮಗಳ ಸಿದ್ಧ. ಎಷ್ಟೊಂದು ಕಾಂತ? ನೋಡಿ ಹೇಳಿದನು. ತಾಡ ಮಾತಿದ ಎನ್ನಂತ ಪುರಕ್ಕೆ ತರಲು ದಾಸಿನ ಬದಲ ಉಲ್ಲಾಸದಿಂದ ಇರಬೆಯನ್ನು ಮೋಹದ ಮಗಳಾದ ರಥ ದೇವಿಯನ್ನು ನಿನ್ನ ಬಂದ ಗಮನ ಚಕ್ರವರ್ತಿ ಕಾರ್ಯವನ್ನೇಳಿ ಕರಿತರ ಬಂದ ನಾಗರೈಸುವುದ ಸೂರ್ಯ ಪ್ರಕ್ಷಾಳ.
ಸಂತೋಷದಿಂದ ಅಂತಃಪುರದಲ್ಲಿ ದಾಸಿರೊಡನೆ ಪಗಡೆ ಆಡುತ್ತಾ ಕುಳಿತ ಸಮಯದಲ್ಲಿ ನಿಮ್ಮ ದೂತನನ್ನು ಕಳಿಸಿದ ಕಾರಣವೇನು ತಂದೆ? ಕಳಿಸಿದ ತಕ್ಷಣ ಓಡೋಡಿ ಬಂದೆ. ನನ್ನ ಮಗಳಾದ ರತಿದೇವಿ ಅಪ್ಪಯ್ಯ, ಎತ್ತರ ಬರುವಂತಲಾಗೋ ಎಲ್ಲ ಕಡೆ ಮೇಲೆ ಕೊಡು. ನಿನ್ನಿಷ್ಟದಂತೆ ಆಗಲಿ ಜನಕ. ನಂದಿನಿ, ಜನಕ, ನಿನ್ನ ನೂತನ ಮಾತುಗಳನ್ನು ಕೇಳಿ ಈ ಅನ್ನ ಮನಕ್ಕೆ ಮಿಕ್ಕಿದ ಆನಂದವಾಯ್ತು. ಹೌದೇ ಅಪ್ಪಯ್ಯ? ಅಯ್ಯ ಕೂಸೆ, ಜನಕ, ಇವತ್ತಿನ ದಿವಸ ದೂತ ನಿನ್ನನ್ನು ತರಿಸಿದ ಕಾರಣವೇನೆಂದರೆ ಅದೇನು ತಂದೆ? ನಿನ್ನ ಪಡೆದ ಜನನಿಗಾದ ಕಮಲಾದಾದಿ ಸಭೆಗೆ ಬಂದ ಈ ನನಗೆ ಶ್ರುತಿಪಡಿಸಿದ್ದೆ ಏನೆಂದರೆ ಅದೇನು ಜನಕ? ಮಕ್ಕಳಿಗೆ 12 ವರ್ಷ ಆಗುತ್ತಾ ಬಂದನು. ಹಾ, ಆದ ಕಾರಣ ಸುಂದರಾಂಗನನ್ನು ತಂದು ಚಂದದಿಂದ ಲಗ್ನವನ್ನು ಮಾಡಬೇಕೆಂಬ ವರ್ಷಕ್ಕೆ ಹೌದೇ ಅಪ್ಪಯ್ಯ? ಮಗಳೇ, ಜನಕ, ಇದಕ್ಕೆ ನಿನ್ನ ಉತ್ತರವು ಏನಿರಬಹುದು ಹೇಳು. ಅದು ಯಾಕಂದರೆ ಅದೇತಕ್ಕೆ? ಪ್ರಾರಕ್ಕೆ ಬಂದಂತರ ಮಕ್ಕಳ ಇಚ್ಛದಂತೆ ತಂದೆ ತಾಯಿಗಳು ಲಗ್ನವನ್ನು ಮಾಡಬೇಕು. ಹಾ, ಆದ ಕಾರಣ ನಿನ್ನ ಮನಸ್ಸಿನ ದುಃಖವು ಏನಿರಬಹುದು ಅದರಂತೆ ತಿಳಿದು ನಂದಿನ ಅಪ್ಪಯ್ಯ, ಅದು ಅಮ್ಮಯ್ಯ, ಅಭಿಪ್ರಾಯವನ್ನು ಕೇಳುವೆಯಾ? ಅವನಮ್ಮಯ್ಯ, ಮಗಳೇ, ಅದೇ ಚೆನ್ನಾಗಿ ಹೇಳು. ಬೇಡಿಕೊಳ್ಳುವೆಯಲ್ಲ ತಂದೆ? ಓ ನಮ್ಮ ಮಗಳೇ, ಅದೇನೆಂದರೆ ಅದೇನು ಮಗಳೇ? ಅನೇಕ ದೇಶ ಸಂಚರಿಸುವ ಅನೇಕ ರಾಜಪುತ್ರರನ್ನು ಪಟ್ಟಗಳನ್ನು ತಕ್ಷಣ ತಂದುಕೊಡು ಜನಕ. ಜಗವಿಂಚಾತಿ ಕಾತಿ ಕನಕ. ಹಾಗೆ ನನ್ನ ಮೋಹದ ಮಗಳಾದ ರತಿದೇವಿ ಅಪ್ಪಯ್ಯ, ನಿನ್ನ ಮನದ ಇಚ್ಛದಂತೆ ಇಚ್ಛೆನದ ದೂತನನ್ನು ಕಳಿಸಿ ಅನೇಕ ರಾಜಪುತ್ರ ಚಿತ್ರಪಟಗಳನ್ನು ತಪ್ಪದೆ ವಿಸರ್ಜಿಸಿಗಳನ್ನು ಕೊಡುವೆನು. ಹಾ, ಅಮ್ಮ ಮಗಳೇ, ಜನಕ, ಅವರಲ್ಲಿ ನಿನ್ನ ಮನಸ್ಸಿಗೆ ಬಂದ ಪುರುಷರನ್ನು ತೋರಿಸು. ಜಾಗೃತಿಯಿಂದ ಅಂತ ವರ್ಣಾಂ ಕಲಿಸಿ ಮಹಾವೈಭೋಗದಿಂದ ಈ ಅಣ್ಣಯ ಮನೆಯ ಮುಂದೆ ಲಗ್ನವನ್ನು ಮಾಡಿಕೊಡುವ ಮಗಳೇ ಸುಪ್ರಾಂಶಿ ಕೇಳ. ಅಪ್ಪಯ್ಯ, ಅರೆಯಳು ಮೆರೆಯುವ ಅರೆಯಳು ಮೆರೆಯುವ ಪ್ರಿಯ
ಏನಮ್ಮ ಮಗಳೇ? ನನ್ನ ಮನಸ್ಸಿಗೆ ಬಂದ ಪುರುಷರನ್ನು ಕೈ ಹಿಡಿದರೆ ನೀನು ಸಮ್ಮತಪಟ್ಟು ಲಗ್ನ ಮಾಡಿಕೊಟ್ಟರೆ ಈ ಧರೆಯು ಅಧಿಕವಾಗಿ ಮೆರೆಯುವ ಅಮರೇಶನು ನಿನ್ನ ನೆರೆತ ಮೆಚ್ಚುವನ ಅಪ್ಪ. ಇದಕ್ಕೆ ನಿನ್ನೇನು ತಕ್ಕ ಉತ್ತರ? ಅಮ್ಮ ರತಿ ದೇವಿ, ನೀನು ಎಂಥ ದಟ್ಟವ? ನಿನಗೆ ಸಮ್ಮತವಾದ ಮಾತು ನನಗೆ ಸಮ್ಮತದ ಸರಿಯ. ನಿನ್ನ ಎಚ್ಚದಂತೆ ಇದ್ದ ಪುರುಷರನ್ನು ಪ್ರಾಣ ಗ್ರಾಣವನ್ನಾಡುಕ ನಾನು ಕೆಲಸ ಬರುವುದಿಲ್ಲ. ಅಂತ ಮಾತೆಯಿಂದ ಹಾಕಲಾಗದೆಂದು ತಿಳಿ ಸಂಶಯವನ್ನಾಡಿ ಚಿಂತೆಯನ್ನು ಕಡಿಮೆಯಲ್ಲಿ ನಮಗೆ ಸಂತೋಷದಿಂದ ಪ್ರಿಯಮರೇಶ್ವರನ್ನು ಧ್ಯಾನವನ್ನು ಮಾಡುತ್ತ ನಮ್ಮ ಅರಮನೆಗೆ ಹೋಗೋಣ. ಹೇಳಿದವರೇ ಶುಭ್ರಾಂಶಿಗೆ ಹರಿ ದೇಶ ದೇಶಂತಿರುಗಿ ಬೇಸರಗೊಂಡೆನು. ಎಲ್ಲಿಯೋ ಕನ್ನೆಯೂ ದೊರೆಯಲಿಲ್ಲ. ಹೇಗೆ ಮಾಡಲಿ ಶಂಕರ ಜಗದೀಶ್ವರ? ಅಪರಾತ್ರಿಯಲ್ಲಿ ಇಂಪಾದ ವೀಣಾಸ್ವರವು ಕೇಳಿ ಬರುತ್ತಿರವಲ್ಲ, ಹಾಗಲಿ ಆಲಿಸಿ ಕೇಳುವುದು. ಇವರು ತ್ರಿಲೋಕ ಸಂಚಾರಿಗಳಾದ ನಾರದರಾಗಿರುವುದು, ಆಗಲಿ ಆಲಿಸಿ ಕೇಳುವೆನು. ಚಿರಕಾಲ ಮುತ್ತೈದೆಯಾಗಿ ಬಾಳಮ್ಮ. ಸ್ವಾಮಿ ನಾರದರೆ, ಅಮ್ಮ ದ್ರೌಪದಿ, ನನ್ನ ಕಷ್ಟವನ್ನು ಏನೆಂದು ಹೇಳಿರಿ? ಅದು ಏನಾಗ್ತದೆ ಸ್ವಾಮಿ ನಾರದರೆ, ದ್ರೌಪದಿ ಹೇಳಿದರೆ ನನ್ನ ಚಿಂತೆಯನ್ನು ಪರಿಹರಿಸುವಿರಾ? ಚೆನ್ನಾಗಿರೋ ದ್ರೌಪದಿ. ನಾರಾದರೆ, ನಾರಾದರೆ
ದ್ರೌಪದಿ ಸಂತೋಷವಾಯಿತು. ಹಾ. ಭಾರತನಯ ಬಿಟ್ಟಿತು ಇಂದಿಗೆ ನನ್ನ ಸಂಶಯ. ಹ, ಅಮ್ಮ ದ್ರೌಪದಿ ಆದ್ರೆ ಹೇಳುವುದು ಕೇಳು. ಹೇಳಿರಿ. ಗುಣವತಿ ದ್ರೌಪದಿ ಗುಣವತಿ ದ್ರೌಪದಿ ಏನಿದು ನಿನ್ನಯ ಪರಿಚಯ. ಅಮ್ಮ ದ್ರೌಪದಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿ. ಗುಣವತಿ ದ್ರೌಪದಿ ಏನಿದು ನಿನ್ನಯ ಪರಿಚಯ. ಏನಿದು ನಿನ್ನಯ ಪರಿಚಯ. ಅಮ್ಮ ದ್ರೌಪದಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿ. ನಡುರಾತ್ರಿಯಲ್ಲಿ ನಾಡಗವಿಯಲ್ಲಿ ಅಮ್ಮ ಚೆನ್ನಾಗಿ ಕೇಳು. ನಡುರಾತ್ರಿಯಲ್ಲಿ ನಾಡಗವಿಯಲ್ಲಿ ಹೊರಗಡೆ ಬಂದಿರುವ ಪ್ರಾಣವೇನು? ಹೊರಗಡೆ ಬಂದಿರುವ ಪ್ರಾಣವೇನು? ಚಂದಿರನಂತೆ ಅಮ್ಮ ದ್ರೌಪದಿ ಸ್ವಾಮಿ ನಾರದರೆ ಇಂಥ ಅರ್ಧರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಈ ಅಡವಿಯಲ್ಲಿ ಶಿವ ಓಂ ಎನ್ನುತ್ತ ಸಂಚಾರ ಮಾಡೋ ಬಗ್ಗೆವೇನು? ಅಮ್ಮಯ್ಯ ಸ್ವಾಮಿ ನಾರದರೆ ಚಂದ್ರನಂತೆ ಹೊಳೆಯುವ ನಿನ್ನ ಮಗವಂ ಕಂದಿ ಕುಂದಿ ಕಪ್ಪೈದು ಕಾಣವೇನು? ಅಮ್ಮ ದ್ರೌಪದಿ ಮಹರ್ಷಿಗಳೇ ಬಿಡು ಚಿಂತೆ ಇಡೀ ಧೈರ್ಯ ತಡ ಮಾಡದೆ ಎನ್ನ ಮುಂದೆ ತಿಳಿಸಮ್ಮ ದ್ರೌಪದಿ ನಂದಿನಿ ಹೇಳುವುದು ಹೇಗಿದೆ. ಸದಮಾಲಾಂಗನೆ ಪದುಮಾಬಾಣಗೆ ಸೋದತಿ ದೊರೆಯ ನಲ್ಲಾಗಣಗೆ. ಸ್ವಾಮಿ ನಾರದರೆ ದ್ರೌಪದಿ ಅದೇ ಚೆನ್ನಾಗಿ ಹೇಳಮ್ಮ. ಅಮ್ಮ ದ್ರೌಪದಿ ಏನ್ ಚೆನ್ನಾಗಿ ಹೇಳಮ್ಮ. ಸ್ವಾಮಿ ನಾರದರೆ ಅಮ್ಮ ದ್ರೌಪದಿ ನನ್ನ ಅಣ್ಣನಾದ ಶ್ರೀಕೃಷ್ಣನು ರುಕ್ಮಿಣಿಯ ಕೂಡ ಪಂಥವನ್ನು ಮಾಡಿದನು. ಹ ಸ್ವಾಮಿ ನಾರದರೆ ಅಮ್ಮ ದ್ರೌಪದಿ ಮಗನಾದ ಮನ್ಮಥನ ಲಗ್ನವನ್ನು ಎಂಟನೇ ದಿನದಲ್ಲಿ ಮಾಡುತ್ತೇನೆಂದು ಹ ಆಣೆ ಭಾಷೆಯನ್ನು ಕೊಟ್ಟು ದೇಶ ದೇಶಗಳನ್ನು ತಿರುಗಿದರೂ ಎಲ್ಲಿಯೂ ಕನ್ನೆಯ ದೊರೆಯದ ಕಾರಣ ಹ ನನ್ನಣ್ಣನಾದ ಶ್ರೀಹರಿಯು ನನ್ನನ್ನು ಕೂಗಿ ಸ್ವಪ್ನದಲ್ಲೇ ಕರೆದನು. ಹ ಸ್ವಾಮಿ ನಾರದರೆ ಅಮ್ಮ ದ್ರೌಪದಿ ಎನ್ನ ಕಾಂತನಾದ ಅರ್ಜುನನನ್ನು ನಾನು ಹಾಸಿಗೆಯಲ್ಲೇ ಮಲಗಲು ಬಿಟ್ಟು ಬಂದಿರುವೆನು. ಹ ಅಣ್ಣನ ಮಾತನ್ನು ಕೇಳಿ ದೇಶ ದೇಶಗಳನ್ನು ತಿರುಗಿದರೂ ಎಲ್ಲಿಯೂ ಕನ್ನೆಯೂ ದೊರೆಯಲಿಲ್ಲ. ಕನ್ನೆ ಇರುವ
ಅವನಲ್ಲ. ಹೌದು ಸ್ವಾಮಿ. ಹೇಳಿದರೆ ಹೇಳುವನು, ಹೇಳುವುದಕ್ಕೆ ಮಿಡುಕುವುದಿಲ್ಲ. ಪರಂತ ಮಾತು ಬಂದಾಗ ನಾವಾದರೂ ಈ ಲೋಕಕ್ಕೆ ಮೂಲರಾದರೆಂದು ಸರ್ವರು ಅನ್ನುತ್ತಾರೆ. ಅಮ್ಮ ತಾಯಿ, ನಾವಂತೂ ಅಂತವರಲ್ಲ. ಒಬ್ಬರು ಸುದ್ದಿ ಮತ್ತೊಬ್ಬರ ಮುಂದೆ ಹೇಳುವುದಿಲ್ಲ. ಜಗಳ ಹಚ್ಚು ಮಾತು ಮೊದಲೇ ಕಲ್ತಿಲ್ಲ. ಅಮ್ಮ ತಾಯಿ, ಈಗಿದ್ದು ನಾನಾದರೂ ಕೊಂಡು ಮಿಂಚನವರನ್ನು ಜನರು ಖಂಡಿತವಾಗಿ ಎನ್ನುತ್ತಾರೆ. ಅಮ್ಮ ತಾಯಿ, ನಾವು ಹುಟ್ಟಿದಾಗ ಈಗಲಾಯ್ತು. ನಮ್ಮ ದುರದೇವೇ ಈಗಿದೆ, ದಾರು ಮಾಡುವುದಿಲ್ಲವೇ? ಅಮ್ಮ ತಾಯಿ, ಮುಖ್ಯತನ ಗುಣವನ್ನು ಬಿಡಬಾರದು, ಅನ್ಯರ ಗುಣವನ್ನು ಎಳಸಬಾರದು. ಈಗಲೂ ನೀವು ಅದೇ ಕೆಲಸವನ್ನು ಮಾಡುತ್ತಿರುವರಲ್ಲವೇ? ಅಮ್ಮ ತಾಯಿ, ಇಷ್ಟರ ಬಾರ ಮೇಲೆ ಸ್ವಲ್ಪ ಕೂಡು. ಆದರೂ ನಾರಾದರೂ ಹೇಳಿದ್ರನ್ನು ಅವರ ಮುಂದೆ ಹೇಳಬಾರದು. ಅಮ್ಮ ತಾಯಿ, ಯಾಕಂದರೆ ಅವರಿಗೂ ನಮಗೂ ಕೇವಲ ವಿಶ್ವಾಸವಿದೆ. ಸತ್ತರಿ ಸುದ್ದಿ ಬೆಳಗಿಗೆ ಬಿದ್ದರೆ ಏನನ್ನು ಅವರ ಮನೆ ಮುಂದಕ್ಕೆ ಕಾಲಿಡುವುದಿಲ್ಲ. ಅಮ್ಮ ತಾಯಿ, ಕೊಡು ನನಗೆ ಅವಯವನ್ನು, ಹೇಳ್ತೀನಿ ನನಗೆ ಕಂಡಿನ ಉಪಾಯವನ್ನು. ಅಮ್ಮ ದ್ರೌಪದಿ,
ಹಾಗಾದರೆ ಅಮ್ಮ ದ್ರೌಪದಿ, ನಾನು ಕಮಲರಾಯನಲ್ಲಿಗೆ ಹೋಗಿ ಕರ್ಣೆಯನ್ನು ಗೊತ್ತು ಮಾಡುವೆನು. ಹಾ ಆದರೆ ತಾವು ಎಲ್ಲಿಗೆ ಹೊರಟಿರುವಿರಿ? ಅಮ್ಮ ದ್ರೌಪದಿ, ಸ್ವಾಮಿ ನಾರದರೆ ಪೌರಾಣಿಕ ಮಹಾರಾಜನೊಂದಿಗೆ ಏನೇನೋ ಸ್ವಲ್ಪ ಕೆಲಸವಿದೆ. ನಾನು ಸಹ ಹೋಗಿ ಬರುವನು. ಜಾಗ್ರತೆಯಿಂದ ಹೋಗಿ ಬಾರಮ್ಮ ದ್ರೌಪದಿ ನಂದನಿ. ಇಂದ ಹೋಗಿ ಬಂದರೆ ಸ್ವಾಮಿ ಸಜನ ಪ್ರೇಮಿ. ನಾರಾಯಣ ನಾರಾಯಣ. ಕಮಲಾಜ ಬಾಬಾ, ಕಮಲಾಜ ಕಮಲಾಜ ಬರ್ಬ. ನಾರಾಯಣ ನಮೋ ನಮೋ. ನಾರಾಯಣ ನಮೋ ನಮೋ. ನಾರದ ವಂದಿತೆ ಶ್ರೀಹರಿಚರಣ. ನಾರದ ವಂದಿತೆ ಶ್ರೀಹರಿಚರಣಕ್ಕೆ. ನಾರಾಯಣ ನಮೋ ನಮೋ. ನಮೋ ನಮೋ. ನಮೋ ನಮೋ. ನಮೋ ನಮೋ. ನಾರಾಯಣ ನಾರಾಯಣ ನಾರಾಯಣ. ಮೀನುಗಾರು ನಿನ್ನ ಹೆಸರೇನು? ನಿನ್ನ ವಾಸಸ್ಥಳ ಯಾವುದು? ಅದು ಅಮ್ಮಯ್ಯ, ನೀನು ಒಬ್ಬ ರಾಜಪುತ್ರಿಯಾಗಿ ಕಾಣುತ್ತಿರುವಿಯ. ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಶಿರವನ್ನು ವಾಯಿಸಿ ಕರಗಳನ್ನು ಜೋಡಿಸಿ ಈ ಸಭೆಯಲ್ಲಿ ಅದು ಅಮ್ಮಯ್ಯ, ಅಣ್ಣಯ್ಯ ನಿನ್ನ ಸಂಗತಿ ಏನಾಗಿರಬಹುದು? ಬಂದ ಮರ ಮಾಚಿದ ಹೇಳು ಮತ್ತ ಮಜ ಗಾಮಿನೆ ತುಳಸಿ ನಿನ್ನ ಮನದ ಚಿನ್ನದ ಅಣ್ಣಯ್ಯ ಅಣ್ಣಯ್ಯ ಅವ ಅಮ್ಮಯ್ಯ, ನಾನು ಬಂದಿರುವ ಕಾರಣವೇನೆಂದು ಕೇಳಿದೆಯಾ? ಸಾಧ್ಯವಾಗಿ ಕೇಳಬೇಡಮ್ಮಯ್ಯ. ಆ ವಿಚಾರವನ್ನು ಹೇಳಬೇಕಾದರೆ ನೀನು ನಡೆಸಿಕೊಡುವೆನೆಂದು ನನ್ನ ಹಸ್ತದ ಮೇಲೆ ನಿನ್ನ ಹಸ್ತವನ್ನಿಟ್ಟು ನಿನಗೆ ಆಣೆ ಭಾಷೆಯನ್ನು ಕೊಟ್ಟರೆ ಆ ವಿಚಾರವನ್ನು ತಿಳಿಸುವಿನ. ಅಣ್ಣ ರಾಜ ಪ್ರಗಣ್ಯ. ಅಮ್ಮ ಕಮಲಾಮುಖಿ ಏನು ಮಾತನಾಡಿದೀಯ? ಅಗ್ರಜ, ಅಮ್ಮಯ್ಯ, ಅಣ್ಣಯ್ಯ ನಿನ್ನ ಹಸ್ತಕವನ್ನು ನನ್ನ ಮಸ್ತಕ ಮೇಲಿಟ್ಟು ಹೃದಯವನ್ನು ಕೊಡೆಂದು ಕೇಳಿದೆಯ? ಅಮ್ಮಯ್ಯ, ಅಗ್ರಜ ಇದಕ್ಕೊಂದು ಸಮದುಷ್ಟವನ್ನು ಹೇಳ್ತೀನಿ, ಗಮನವಿಟ್ಟು ಕೇಳ. ನಾನು ಹೇಳು. ಅದು ಅಮ್ಮಯ್ಯ, ಅಣ್ಣಯ್ಯ ಪೂರ್ವಕ್ಕೆ ಮೋಟುವ ಸೂರ್ಯನ ಒಂದು ಬೇಡ ಪಶ್ಚಿಮ ದಿಕ್ಕಿನಲ್ಲಿ ಮೂಡಿದರೆ ಅದು ಅಮ್ಮಯ್ಯ, ಅಣ್ಣಯ್ಯ ಇದು ಹೊಲದ ನೀರಿನಲ್ಲಿ ಹುಟ್ಟುವ ಕಮಲದ ಹೂವು ಪರ್ವತದಲ್ಲಿ ಜನಿಸಿದರೆ ಜನಿಸಬಹುದು. ಅದು ಅಗ್ರಜ ಸತ್ಪುರುಷರ ಕೊಟ್ಟ ವಚನ ಮಾತ್ರ ಎಂದಿಗೆ ತಪ್ಪುವುದಿಲ್ಲ. ಆದ ಕಾರಣ ನಿನ್ನ ಮನಸ್ಸಿನ ದುಗುಡವ ಏನಿರಬಹುದು ಅದರಂತೆ ನಡೆಸಿಕೊಡುವನೇ ಅಮ್ಮಯ್ಯ. ಅಗ್ರಜ ಅವ ಅಮ್ಮಯ್ಯ, ಅಗ್ರಜ ಅವ
ಅಯ್ಯೋ ವ್ಯರ್ಥವಾಗಿ ಕೆಟ್ಟು ಹೋಗಿದ್ದೇನೆ ಹೇಗೆ ತಮ್ಮನ ಪುರುಷೋತ್ತಮನ ಸುದ್ದಿ ಎನ್ನ ಮುಂದೆ ಬಿಚ್ಚಿರಿಸಿದೆಯಾ ಉತ್ತಮನ ಸ್ನೇಹವನ್ನು ಮಾಡಂದರೆ ಯಾರೇನು ಹರಿದವನಲ್ಲ ವಾಹ್ 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 ದ್ರೌಪದಿ ಇದಕ್ಕಾಗಿ ರಂಬ ರೂಢಿಯ ಮಾಡಿ ವಚನವನ್ನು ಕೇಳಿಕೊಂಡಿದ್ದ ಹೇಗೆ ಅದು ಅಮ್ಮಯ್ಯ ನಮ್ಮ ಗೊಲ್ಲನ ಸುದ್ದಿ ಎಮ್ಮ ಎನ್ನ ಕರಣಂಗಳಿಗೆ ಸರ್ವದಾಕದಿರ ಪಾಂಚಾಲೆ ಇನ್ನೊಮ್ಮ ಕೇಳಿದಿರ ಬಾಲೆ ಅವೋ ದ್ರೌಪದಿ ಯಾತಕ್ಕೆ ಬಿಡುವುದೇ ಮಕ್ಕಳ ಶ್ರೀಕೃಷ್ಣನ ಮಗನಾದ ಮನ್ಮಥನನ್ನು ಸಾಮಾನ್ಯದವನೆಂದು ತಿಳಿಯಬೇಡ. ನಾನೇನು ಸಾಮಾನ್ಯದ ನನ್ನಣ್ಣನಾದ ಶ್ರೀಕೃಷ್ಣನು ಜಗತ್ಕಾರಣ ಮೂರ್ತಿಯು. ಅವನು ಶ್ರೀಕೃಷ್ಣ ಜಗತ್ಮೂರು ಕಾತನ ನಾನೇನು ಮಾಡಬೇಕು? ಆತನಲ್ಲಿ ದೋಷವನ್ನು ಹುಡುಕಬೇಡ ಕಮಲನಾಥ. ಇದೇನು ನಿನ್ನ ಅನ್ಯಾಯ? ಪಂಚ ಪಾಂಡವರ ಪ್ರಾಣ ನಾಯಕಿಯಾರ ಪಾಂಚಾಲಿ ಅಣ್ಣಯ್ಯ ವಾಗ್ವಾ ಮೆಚ್ಚಿದ ನಿನ್ನ ಛಾತ್ರಕ್ಕೆ ಅಣ್ಣನಿಗೆ ಬಹು ಸರಿಯಾದ ಆ ಬಂಡ ಮೂರ್ಖನ ಸುದ್ದಿಯಂ ಬಡಿವಾರ ಮಾಡುತ್ತ ತಿತ್ತಿ ನುಡಿದರೆ ನಾನೇನು ಅರಿಗದವನಲ್ಲ, ಅವನೇನು ಆ ಮುಳಗೇಡಿ ಬೆಣ್ಣೆ ಕಳ್ಳ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರ ಒಂದು ಮಾತನಾಡಿದ ಸುಮ್ಮನೆ ನಡಿ ಮೂವತ್ತ ದ್ರೌಪದಿ ಚೆನ್ನಾಗಿ ಕೇಳು. ಅದೇನು ಸ್ಥಾನವಾದ ಹೊಟ್ಟ ಮಾತನು ಯಾರಿಗೋ
ಸತಿಯಾದ ದ್ರೌಪದಿ ಈ ಎಂತ ದುರ್ಗತಿ ಮಾಡಿದೀಯಾ? ಚಿತ್ತಾಗಮ ಕೃಷ್ಣನನ್ನ ಜಗತ್ ಕಾರಣ ಮೂರ್ತಿ ಎಂದು ಹಾಡಿದೆಯಲ್ಲ. ಎಂತ ಸುದ್ದಿಯನ್ನು ಹೇಳಿರುವನಲ್ಲ. ಅಯ್ಯೋ ಈ ನುಡಿಗಳಮ್ಮ ಹಿಂದೊಮ್ಮೆ ಕೇಳಿದ ಇದೇ ಮಾತ ಎನ್ನಮ್ಮ ಹಾಡಿದ್ದರ ನಿನ್ನ ಕರ ಬಿಡದು ಎಳಿಸುವನ ಬಹು ಆ ಚಾಂಡಾಲನಾದ ಗೊಲ್ಲನ ಸುದ್ದಿಯಮ್ಮ ಸುದ್ದಿಯಮ್ಮ ಈ ನಡಸಭೆಯಲ್ಲಿ ನಿಂತು ಗಳಿಗೊಮ್ಮೆ ಸುದ್ದಿ ಮಾಡಿ ಬಗಳಿದರೆ ಈ ಅವನೇನು ಬಲಶಾಲಿ ಆಗಲಿಲ್ಲ. ಇದಾಗಲಿ ಅವನ ಲೋಕ ರಕ್ಷಕನಾದರ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡುವನ. 16,000 ಸ್ತ್ರೀಯರನ್ನು ಬಗೆಸಿದವನ. ಗೊಲ್ಲರ ಕೇರಿಯಲ್ಲಿ ಪಕ್ಕುವ ಬೆಣ್ಣ ಅಲ್ವ ಮಾತಿಗೆ ಇಂಥ ಮೂಟ ನಮ್ಮ ಲೋಕ ರಕ್ಷಕನಿಂದ ಎಂತ ಮಾತು ಇನ್ನೊಮ್ಮೆ ಹಾಡಬೇಡ. ಕಾಲ ಕಾಲಾತ್ರಕ್ಕೆ ಅವನಿಗೆ ಅವನ್ಯಾವ ದೊಡ್ಡ ಯಜಮಾನಂದ ಹೇಳುವಿಯ. ನನಗೆ ಹೆಣ್ಣು ತರಿಗಲಿಲ್ಲ ಬಂದು ತಿಳಿದು ಈ ಅಂಗ ಈ ಅಣ್ಣ ಮಕ್ಕಳಾದ ರತಿ ದೇವಿಯನ್ನು ಬೀದಿಯಲ್ಲಿ ಹೋಗ ತಿರಕನಗಾದರ ಕೊಟ್ಟು ಕಣ್ಣ ತುಂಬ ಪ್ರೀತಿಯನ್ನ ನೋಡುತ್ತಿದೆ. ಆಚಾರ ಚೋರ ಕೂಲಗೇಡಿ ಕೃಷ್ಣನ ಮಗನಿಗೆ ನಾನು ಮಗಳನ್ನು ಕೊಡಬನೆಂದು ನಿನಗೆ ವಚನ ಮಾತನಾಡದೆಯಲ್ಲ. ಕಟ್ಟ ಮಾಡಿ ಒಪ್ಪುವುದರಿಂದ ಕೇಳಬದಕ್ಕೆ ನಿಮ್ಮಪ್ಪನಾದ ದ್ರುಪದರಾಯರು ಬರುತ್ತೇನಾದ್ರೂ ಗೊತ್ತಿಲ್ಲ. ಮಾತು ಕೊಟ್ಟ ಕಾರಣ ಕೇಳುತ್ತಿರುವನು. ಇದು ಅಲ್ಲದೆ ಎಲೆ ಅಡಿಕೆಯಂ ತರಿಸಿ ದೈವ ದರ್ಶನವಂ ಕರಿಸಿ ಈ ಸಾರಥಿ ಶರಣಂದರ ಗುಡಿ ತಲೆ ಮೇಲೆ ಇಚ್ಛೆ ಪ್ರತಿ ವಚನ ಒಮ್ಮನ್ನು ಬೇಡ ಅಚ್ಚಿಗೆ ಮುಂದೆ ಅಕ್ರಜ ಏ ದ್ರೌಪದ
ಒಳಕ್ಕೆ ನೀನು ಎಷ್ಟಿರಬಲು ನಿನ್ನ ವೇದಿಕೆಯಂಶ ಪರಿರ್ಯಗಳ ಈ ಸಾರಥಿ ಈ ಭ್ರಷ್ಟ ಮಂಡೆಯ ನನ್ನನ್ನ ಅಜ್ಞಾನಿಯಿಂದ ಹೊಗಳಿರಬಹುದು. ಹೌದು ದೇವ. ಆ ಸಾರಥಿ ಭೂಪತಿ, ಈ ಅಯ್ಯೋ ಈ ಸುದ್ದಿಯನ್ನು ನಾನು ಕೇಳಲಾರೆನ. ಜಾಗೃತಿಯಿಂದ ಇವನ ಬುದ್ಧಿಯನ್ನು ಬಿಡಲು ಅತ್ತಾಗ ನೋಡುವಂತನಾಗಲೇ ಈ ಸಾರಥಿ ದೊಬ್ಬಯವಳನ್ನ ಜಾಗೃತಿ. ಅಥವಾ ನೀನೇ ನೋಕಯ್ಯ? ನಾನೇ ಎಲ್ಲ ಮೂರ್ಖನೇ. ಮೂರ್ಖರ ನಿನಗೆ ಇಂತಹ ದುರ್ಬುದ್ಧಿ ಹುಟ್ಟಬೇಕಾದರೆ ನಿನಗೆ ಅಂತ್ಯಕಾಲ ಬಂದಂತೆ ಕಾಣುತ್ತದೆ. ನನಗೆ ದುರ್ಬುದ್ಧಿ ಮುಟ್ಟದರೆ ಚಿಂತೆ ಇಲ್ಲ. ಆ ಕೃಷ್ಣನ ಮಗನಿಗೆ ಮಗಳು ಮಾತ್ರ ಕೊಡುವುದಿಲ್ಲ. ಎಲ್ಲ ದುರ್ಮಾರ್ಗನೇ. ದುರ್ಮಾರ್ಗರ ಕೊಡುವ ಮಗಳನ್ನು ಕೊಡು ಎಂದರೆ ಇಲ್ಲದ ಮಾತುಗಳನ್ನು ಆಡುತ್ತಿರುವೆಯ. ಅದೇ ಮಾತಿನ ಮಕ್ಕಳ ಎಲ್ಲ ಬುದ್ಧಿಶೂನ್ಯನೇ. ಬುದ್ಧಿಶೂನ್ಯ. ನಿನ್ನ ಬಾಯೊಳಗೆ ಕೊಡಬಾರದ ಹುಳಗಳು ನಿಮ್ಮ ಅಣ್ಣನ ಬಾಯಿಗೆ ಮುಳ ಬೀಳಲಿ. ನೀನು ಮಾತನಾಡಿದ ಕಾಲಿಗೆ ಮುಳು ಮುರಿಯಲಿ. ನೀನು ಮಾತನಾಡಿದ ನನ್ನನ್ನು ಮುಟ್ಟಿ ಹೇಳಿದ್ದೇನೆಂದು ನುಡಿದ ನಿನ್ನ ಕೈಗಳು ಕತ್ತರಿಸಿ ಬೀಳಲಿ. ನಿಮ್ಮ ಅಣ್ಣನ ಕೈ ಕತ್ತರಿಸಿ ಬೀಳಲಿ. ನಿನ್ನ ನುಡಿಮನೆಯ ಕಂಬವನ್ನು ನಿಂತು ಉರಿಯಲಿ. ನಿಮ್ಮ ಅಣ್ಣನ ಕಂಬವನ್ನು ನಿಂತವರಿಗೆ ಕಂಡೇನೋ ದೈತ್ಯ, ನೀನಾಗುವ ಹತ್ಯೆ. ಯಾರಾಯಿ ದ್ರೌಪದಿ ಮಗಳಂ ಕೊಡಲಿದ್ದರೆ ಶ್ರೀ ಅಮರೇಶ್ವರನ್ನು ಮೆಚ್ಚುವುದಿಲ್ಲ. ನಿಚ್ಚ ಮಾಡಿ ನಿಚ್ಚ ಬಂದಂತ ಉಚ್ಚರಿಸಿದೀಗಲ್ಲ. ಸತ್ಯದ ಸಂಗತಿ ಹೇಳಿರುವನಲ್ಲ. ಮಕ್ಕಳೇ, ನಾನೇನು ಅವನ ಕೋಟೆ ಬೀಗತನವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಮಕ್ಕಳೇ, ಆತನ ಸಾಕ್ಷಿಯನ್ನ ಯಾತಕ್ಕೆ ಹೇಳಿದೀಯಾ? ಎಲೈ ನಯ ವಂಚಕಳೇ, ಆತನು ನಮ್ಮಂತೆ ನರಕ ಪಕ್ಷ ಪರಲ ಪಕ್ಷ ಮಾಡಿ ನಾವೇ ಹೇಳುವನಲ್ಲ. ಎಲೈ ಮಕ್ಕಳೇ, ಆ ಪರಮೇಶ್ವರನ್ನ ಈ ದಿನದ ಬಂಧಾನಕ್ಕೆ ಹಾಕಲಿ ತನ್ನ ಮೂರು ಬಣ್ಣದಿಂದ ಸುತ್ತರ ಸಂತೋಷ. ಎಲೈ ಹದಮಳೆ, ಆ ಕುಲಗೇಡಿ ಕೃಷ್ಣನ ಮಗನಿಗೆ ಮಾತ್ರ ಮಗಳನ್ನು ಕೊಡಲಾರನ. ಎಲೈ ಮಕ್ಕಳೇ, ಒಟ್ಟೆ ಇಚ್ಚಿಗೆ ನಿನ್ನ ಇಷ್ಟ ಬಂದಂತೆ ಹೊಗಳಿದರೆ ನನಗೆ ಏನು ಆಗಬಲ್ಲದ? ಎಲೈ ದುರ್ಮಾರ್ಗರೇ, ಇನ್ನ ಮ್ಯಾಲೆ ನಿನ್ನ ವಚನಗಳನ್ನು ಉಚ್ಚರಿಸಿದರೆ ಈಗಲೇ ನಿನ್ನ ಕರೆ ಬಿಡದ ಹೇಳಬಾಡುವನ. ಎಲೈ ಮಕ್ಕಳೇ, ಈ ನಟಸಭೆಯಲ್ಲಿ ಆಡ್ತಾ ಕುಂತರು ನಿನ್ನ ಘೋರಾಟವನ್ನು ಯಾರು ಕೇಳಬರ? ಎಲೈ ನಿಚ್ಚಳೆ, ಕೊಟ್ಟರೆ ಕೊಂಡಾಡಬೇಕು, ಕೊಡಲಿದ್ದರೆ ಬಿಡಬೇಕೆಂಬ ದುರ್ಬುದ್ಧಿ ನಿನಗೆ ಯಾರು ಕಲಿಸಿದವರ? ನೀನೇ ಕಲಿಸಿದೆಯಲ್ಲ. ಮಕ್ಕಳ, ನಿನ್ನನ್ನು ನೋಡೇ ಕಲಿತಿರುವನು. ಈ ನಿನ್ನ ಕುಟಿಲ ಗುಣಗಳನ್ನು ನಾನು ಬಲ್ಲೆನ. ಆ ಬಂಡ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರ ಒಂದು ಮಾತನಾಟದ ಸುಮ್ಮನೆ ನಡಿ ಒಂದು ಕಾಡುಗಳನ್ನು ಬದಲಿದೆ. ಚೆನ್ನಾಗಿ ಕೇಳಬಂದ. ಅದೇನು ವಿಸ್ತಾರ ಹೇಳ.
ಕೊಂಡಿಗೆ ಮಣ್ಣು ಬೆಳಗಲಿ, ನಿನ್ನ ವಂಶವು ನಿರ್ವಂಶವಾಗಲಿ, ನಿಮ್ಮ ಅಣ್ಣನ ವಂಶವು ನಿರ್ಮಹಾರವಾಗಲಿ. ತಂದೆಯನ ಪಾಪಾತ್ಮ ಮೆಚ್ಚಲಾರದು ಆ ಪರಮಾತ್ಮ. ಏನಾಯಿ ಹತಮಳು ಗಾಳಿಗೊಂದು ದೃಷ್ಟ ನುಡಿಗಳಮ್ಮ ನುಡಿದಿಗಲ್ಲ, ನಿನಗೆ ಎಷ್ಟು ಕೊಪ್ಪು ಇರಬಹುದು. ಎಲಾಯಿ ಮಾನವೀನ ಎಣ್ಣೆ ಎಣ್ಣಕ್ಕೆ ವಿಶ್ವಾಸ ನಮ್ಮ ಪರಾಕ್ರಮಣ ಈ ನವ ಸಭೆಯಲ್ಲಿ ನಿಂತ ನಿನ್ನ ಸೇವೆ ಬಿಚ್ಚು ಮರಿಯಾದ ಬರೆದಿರವನ. ಎಲಾಯಿ ದುರ್ಮಾರ್ಗಗಳು, ಇದು ಅಲ್ಲದ ವೀರ, ಇದು ಅಲ್ಲದ ವಿರಾಟ ನಗರದಲ್ಲಿ ಕೀಚಕನ ನಿನ್ನ ಮಂದಲವನ್ನು ಹಿಡಿದು ಎಳೆದಾಡಿದರ ನಿನಗೆ ಸ್ವಲ್ಪವಾದರೂ ನಾಚಿಕೆ ಗೊತ್ತಲಿಲ್ಲವೇ? ಮನೆಗೆ ಹೋಗಲಿಲ್ಲವೇ? ಏ ಮಕ್ಕಳ ಮೂರ್ಖನೇ, ನೀನು ಯಾವ ದೊಡ್ಡ ಮನುಷ್ಯರಾಗಿ ನೀನು ಯಾವ ದೊಡ್ಡ ಮನುಷ್ಯರಾಗಿ ಶಾಪವನ್ನು ಕೊಟ್ಟರ ಆ ಶಾಪವು ನಮ್ಮ ಏನು ಮಾಡಬರಲೇ ಹಣಬಲ. ಏನ್ ನಮ್ಮ ರತಿ ಸುದ್ದಿಯನ್ನೆತ್ತಿದ್ದರ ಈ ಕ್ಷಣವ ನಿನ್ನ ಬಾಯಿಗೆ ಒಡೆದನ ಬಾಯಿ ಮುಚ್ಚಿಕೊಂಡು ಸೊಮ್ಮನಟ್ಟು ಪಾಂಡವರ ನಾರಿ ಈಡೀಡಿ ನಿನ್ನ ಬನ್ನ ಭಾರ್ಯ ಸೀತೆಯಿಂದ ರಾವಣ ಸತ್ತ, ಇಲ್ಲದ ಮಾತುಗಳನ್ನು ಹಾಡಿದೆಯಲ್ಲ, ಸಾಧ್ಯವಾಗಿ ಆಡುವನು. ಪರಮ ಪತಿರತೆಯಾದ ಸೀತೆಯನ್ನು ಕದ್ದೊಯ್ದು ರಾವಣನು ತನ್ನ ವಂಶವನ್ನೇ ಸರ್ವನಾಶ ಮಾಡಿಕೊಂಡ. ನೀಚನಾದ ಕೀಚಕನು ನನ್ನನ್ನು ಬಯಸಿದ್ದಕ್ಕಾಗಿ ಭೀಮನಿಂದ ಮುಷ್ಟಿ ಯುದ್ಧದಲ್ಲಿ ಮನೆಗೆ ಹೋದನು. ನನ್ನ ಮಗಳ ಕೇಳುವ ಗೋಸ್ಕರ ನಿಮ್ಮ ಈ ಮಾತುಗಳ ಎಲ್ಲ ದುರ್ಮಾರ್ಗನೇ, ಈಗ ಈ ಜನರು ನಿನ್ನನ್ನು ಛೀ ಥೂ ಎಂದು ಹೋಗಲಿ. ಮಾತ್ರಕ್ಕೆ ಮುಗಿದಲೇ ಎಲ್ಲ ಮದುವೆ ಈಗ ನಿನ್ನ ಮಗಳನ್ನು ಕೊಡದಿದ್ದರೆ ಏನು ಮಾತನಾಡಿದ ಈ ಊರ ಮಾರಿಗೆ ಮುದ್ರೆ ನನ್ನ ಮಗಳಿಗೆ 12 ವರ್ಷ ಇರುವುದ ಪಾಸ್ಗರ ಸುಮ್ಮನಿದ್ದಿಲ್ಲ. ನಿನಗೆ 40 ವರ್ಷ ಇದ್ದರ ಆ ಮಾತಾಡುವುದಕ್ಕೆ ನಿನಗೆ ನಾಚಿಕೆಯಾಗಬೇಕು. ಓ ಮಕ್ಕಳ ಕೊಡುವ ಮಗಳನ್ನು ಕೊಡ ಎಂದರೆ ಬಾಯಿಗೆ ಬಂದಂತ ಮುಗಳಿದವನು ನೀನಲ್ಲವೇನು? ಆ ಗೊಲ್ಲನ ಸುದ್ದಿ ಎಂಬುದನ್ನು ಕರಡಂಗಳ ಸರ್ವತಾಗದಿರ ಮಕ್ಕಳ ಇವರ ಗೋಳಾಟವನ್ನು ನೋಡಿದೀಯಾ? ಸಾರದೆ ಆ ಕೃಷ್ಣನ ಬಲದಿಂದ ಈ ನಮ್ಮ ಲಕ್ಕಿಸುತ್ತಿದೆ ತನ್ನ ಬಾಯಿಗೆ ಬಂದಂತ ಮುಗಲಾಡುವಳ. ಹೌದೇವಾ ಸಾರಥಿ? ಅಯ್ಯೋ ಈ ಕಟಾರವಾದ ನುಡಿಗಳನ್ನು ನಾನು ಕೇಳಲಾರೆನೋ. ಇವರನ್ನ ಎಲ್ಲ ಪಟ್ಟಣದಿಂದ ಹೊರಗಡೆ ತಪ್ಪು ಸಾರದಿ ತಪ್ಪು ಇವರನ್ನು ಸಾಕ್ತದೆ.